ಹಲವಾರು ಏಟು ತಿಂದ ಶಿಲೆಯೇ 4 ಜನ ಕೈ ಮುಗಿಯುವಂತಹ ಅದ್ಭುತವಾದ ಮೂರ್ತಿಯಾಗುವುದು. ಜೀವನದಲ್ಲಿ ಏರು ಇಳಿತಗಳನ್ನು ನೋಡಿ ಜೀವನದ ತಪ್ಪುಗಳನ್ನೇ ಪಾಠವಾಗಿಸಿಕೊಂಡು ಇಂದು ಒಬ್ಬ ಅರ್ಥಪೂರ್ಣ ವ್ಯಕ್ತಿ ಆಗಿರುವಂತಹ ಒಂದು ಪುಟ್ಟ ಜೀವನದ ಕತೆ ತಮ್ಮ ಮುಂದೆ. ಇವರು ಗೌರಿಬಿದನೂರು ತಾಲೂಕು ಹಾಲಗನಹಳ್ಳಿಯಲ್ಲಿ ಅಶ್ವಥ್ ರೆಡ್ಡಿ ಹಾಗೂ ಗಂಗಮ್ಮನವರ 4 ಜನ ಹೆಣ್ಣು ಮಕ್ಕಳ ನಂತರ 5ನೇ ಮಗನಾಗಿ ಜನಿಸಿದ್ರು. ತಂದೆ BMTC ಬಸ್ ಕಂಡಕ್ಟರ್. ಒಬ್ಬನೇ ಮಗನಾಗಿರೋದ್ರಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾರೆ. ಇದರಿಂದ SSLCಯಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರುತ್ತೆ. PUC ನಲ್ಲಿ ಕಾಮರ್ಸ್ ನ ಇಷ್ಟಪಟ್ಟು ತಗೊಳ್ತಾರೆ. ಫಸ್ಟ್ PUC ನಲ್ಲಿ ಹೈ ಮಾರ್ಕ್ಸ್, ಬಟ್ ಸೆಕೆಂಡ್ PUC ನಲ್ಲಿ ಓವರ್ ಕಾನ್ಫಿಡೆನ್ಸ್ ನಿಂದ ಮತ್ತು ಫ್ರೆಂಡ್ಸ್ ನ ಸಹವಾಸದಿಂದ ಮತ್ತೆ ಕಡಿಮೆ ಪರ್ಸೆಂಟೇಜ್ ಬರುತ್ತೆ. ಫ್ರೆಂಡ್ಸ್ ನ ಸಂಘ ಮಾಡಬೇಕು, ಲೀಡರ್ ಆಗಬೇಕು ಎಂದು ಗ್ರೂಪ್ ನ ಮಾಡಿದ್ದು, ಬೇರೆಯವರೊಂದಿಗೆ ಜಗಳ ಆಡಿದ್ದು. ನೆಕ್ಸ್ಟ್ BCom ನಲ್ಲಿ ಫ್ರೆಂಡ್ಸ್ ನ ಸಹವಾಸ, ಹುಡುಗಿರ ಸಹವಾಸದಿಂದ ಡಿಪ್ರೆಷನ್. ಕಾಲೇಜ್ಗೆ ಹೋಗುವಂತಹ ಬಸ್ ಕಂಡಕ್ಟರ್ ಜೊತೆ ಜಗಳ, ಬಸ್ ನಿಲ್ಲಿಸುವುದು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಜೊತೆಯಲ್ಲಿ ಸ್ಮೋಕಿಂಗ್, ಡ್ರಿಂಕಿಂಗ್, ಮತ್ತೆ BCom ನಲ್ಲಿ ಲೋ ಮಾರ್ಕ್ಸ್. ನಂತರ CA ಮಾಡಲು ಹೋಗಿ ಸರಿಯಾಗಿ ಎಕ್ಸಾಮ್ ಅಟೆಂಡ್ ಮಾಡದೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಇದನ್ನೆಲ್ಲ ನೋಡಿದ ಅಪ್ಪನ ಮನ ನೊಂದು ಮಗನಿಗೆ ಹೊಡೆದು ಮನೆಯಿಂದ ಹೊರ ಹಾಕ್ತಾರೆ. ಆಗ ಅಕ್ಕಂದಿರ ಮನೆಯಲ್ಲಿ ಸ್ವಲ್ಪ ದಿನ ಕಳೆದು ನಾನು ಹೀಗೆ ಇರಬಾರದು, ನಾನು ಏನಾದರೂ ಮಾಡಲೇಬೇಕು ಎಂದು ಹೊರಬಂದು ತನ್ನ ಫ್ರೆಂಡ್ಸ್ ನ ಸಹಾಯದಿಂದ ಒಂದು ರೂಮ್ ಮಾಡ್ತಾರೆ. ಕೈಯಲ್ಲಿ ದುಡ್ಡಿದ್ರೆ ಊಟ, ಇಲ್ಲ ಅಂದ್ರೆ ಅವತ್ತು ಉಪವಾಸ. ಅಂತಹ ದಿನಗಳಲ್ಲಿ ಪರಿಚಯವಾದವರು ತಿನ್ಲು ಸರ್ಕಲ್ ಮಂಜುನಾಥ್, ಈಶ್ವರ್ ಎಂಟರ್ಪ್ರೈಸಸ್. ಅವರಿಂದ ದೊರೆತ ಪಾನ್ ಕಾರ್ಡ್ ಸರ್ವಿಸ್, ಅವರ ಸಹಾಯದಿಂದ ಅಕೌಂಟ್ಸ್, ವ್ಯಾಟ್, ಸರ್ವಿಸ್ ಟ್ಯಾಕ್ಸ್ ನ ಶುರು ಮಾಡಿ ಹೋಲೆಕ್ಸ್ ನಲ್ಲಿ ಸೆಕೆಂಡ್ ಹ್ಯಾಂಡರ್ಸ್, ಚೇರ್ಸ್, ಟೇಬಲ್ಸ್, ಆಫೀಸ್ ಥಿಂಗ್ಸ್ ಗಳನ್ನ ಪರ್ಚೇಸ್ ಮಾಡಿ ಆಫೀಸ್ ನ ಸೆಟ್ ಮಾಡ್ಕೊಳ್ತಾರೆ. ಹೀಗೆ ಚಿಕ್ಕದಾಗಿ ಮೇಲೆ ಬರುತ್ತಿರುವಾಗಲೇ ಮತ್ತೆ ಜನರ ಹೊಡೆತದಿಂದ ಮತ್ತೆ ಡಿಪ್ರೆಷನ್. 2 ವೀಲರ್ ನಲ್ಲಿ ಶಿರಡಿಗೆ ಹೋಗಿ ಅಲ್ಲಿಂದ ಬರುವಾಗ ಆಕ್ಸಿಡೆಂಟ್. ಫ್ರೆಂಡ್ಸ್ ನ ಸಹಾಯದಿಂದ ಸೇಫ್ ಆಗ್ತಾರೆ. ಮತ್ತೆ ಪ್ರಯತ್ನ ಮುಂದುವರಿಸಿ ಕೋಆಪರೇಟಿವ್ ಸೊಸೈಟಿನ ಶುರು ಮಾಡ್ತಾರೆ. ಜನರಿಂದ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಸ್ಕೊಳ್ತಾರೆ. 8 ಮಂತ್ಸ್ ಆದ್ರೂ ಯಾವ ಇನ್ಕಮ್ ಕೂಡ ಬರೋದಿಲ್ಲ. ಇನ್ವೆಸ್ಟ್ಮೆಂಟರ್ಸ್ ತಮ್ಮ ಅಮೌಂಟ್ ನ ವಾಪಸ್ ಕೇಳ್ತಾರೆ. ಆಗ ಸಾಲ ಮಾಡಿ ಆ ಅಮೌಂಟ್ ನ ವಾಪಸ್ ಮಾಡ್ತಾರೆ. ಈ ಸಾಲವನ್ನ ತೀರಿಸಿಕೊಳ್ತಿರುವಾಗಲೇ ಕೋವಿಡ್ ಬಂತು. ಅದನ್ನು ಎದುರಿಸುತ್ತಿರುವಾಗಲೇ ಮತ್ತೊಂದು ಡಿಪ್ರೆಷನ್, ಅದೇ ತಂದೆ ದೂರವಾಗಿತ್ತು. ಅದರ ನೋವನ್ನು ಎದುರಿಸಿ ಜೊತೆಯಲ್ಲಿ ಎಲ್ಲಾ ಸಾಲವನ್ನು ತೀರಿಸಿಕೊಂಡರು. ಇನ್ನಷ್ಟು ಬೆಳೆಯಬೇಕೆಂದು A4 ಶೀಟ್ ಬಿಸ್ನೆಸ್ ಶುರು ಮಾಡಿ ತನ್ನ ನಂಬಿದವರಿಂದಲೇ ಮೋಸ ಹೋಗ್ತಾರೆ. ಅದು ಮತ್ತೆ ಡಿಪ್ರೆಷನ್ಗೆ ತೆಗೆದುಕೊಂಡು ಹೋಯ್ತು. ಎಲ್ಲಾ ನೋವನ್ನು ಎದುರಿಸಿ ಈಗ ತನ್ನ ಮನದಾಳದಲ್ಲಿ ಒಂದೇ ಪ್ರಶ್ನೆ, ನಾನು ನನಗೋಸ್ಕರ ಜೀವಿಸುತ್ತಿದ್ದೇನೆ, ಈ ಸಮಾಜಕ್ಕೆ ನನ್ನಿಂದ ಏನೂ ಇಲ್ಲ, ಜೀವನದಲ್ಲಿ ತೃಪ್ತಿ ಇಲ್ಲ, ಹುಟ್ಟಿದಾಗಿನಿಂದ ನಾನು ಏನು ಮಾಡಿದ್ದೀನಿ, ನಾನು ಹೋಗುವುದರೊಳಗೆ ಏನಾದರೂ ಮಾಡಲೇಬೇಕು ಎಂಬ ಉದ್ದೇಶದಿಂದ ತಮ್ಮ ಮುಂದೆ ಬರುತ್ತಿದ್ದಾರೆ. ಅವರೇ ನಮ್ಮ ಎಂಪವರ್ ಗುರು ಗಿರೀಶ್. Hello everyone. Good evening. ಎನರ್ಜಿ ಇಲ್ಲ, ಸೌಂಡ್ ಕೇಳಿಲ್ಲ, ಇನ್ನ ಕೆಲವ್ರು ಮಾತಾಡ್ತಿಲ್ಲ. ಆನ್ಲೈನ್ ಅಲ್ಲಿ ನನ್ ವಾಯ್ಸ್ ಕೇಳ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸೊ ಆನ್ಲೈನ್ ಅಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಒಂದೇ ರಿಕ್ವೆಸ್ಟ್, ಪ್ಲೀಸ್ ವಿಡಿಯೋಸ್ ಎಲ್ಲರೂ ಆನ್ ಮಾಡ್ಕೊಳ್ಳಿ. ಸೊ ನಾನ್ ಹೇಗ್ ನಿಮ್ಗೆ ಕಾಣ್ತಿದ್ದೀನಿ ನೀವು ಹಾಗೆ ನನಗ್ ಕಾಣ್ತೀರಾ. ಸೊ ಈ ಪ್ರೋಗ್ರಾಮ್ ಇನ್ನೂ ಸ್ವಲ್ಪ ಸಕ್ಸಸ್ಫುಲ್ ಆಗಕ್ಕೆ Okay. Once again, good evening to all. First of all, ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲೇ, ಸೊ ಆನ್ಲೈನ್ ಅಲ್ಲಿ ಮತ್ತೆ ಆಫ್ಲೈನ್ ಅಲ್ಲಿ ಯಾರೆಲ್ಲ ಅಟೆಂಡ್ ಆಗಿದ್ದಾರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನೆನೆ ಇನ್ನ ಇನ್ವೈಟ್ ಮಾಡಿದ್ದು, ಕೆಲವರಿಗೆಲ್ಲ ಇವತ್ತು ಇನ್ವೈಟ್ ಮಾಡಿದೀವಿ. ಸೊ ಎಲ್ಲರೂ ಅಕ್ಸೆಪ್ಟ್ ಮಾಡಿ ಬಂದಿದ್ದೀರಾ. ಸೊ ಆ ಒಂದು ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಪ್ರೋಗ್ರಾಮ್ ಅನ್ನ 100% ಸಕ್ಸಸ್ಫುಲ್ ಮಾಡ್ಬೇಕು ಅಂದ್ರೆ ನಾವು 100% ಪಾರ್ಟಿಸಿಪೇಷನ್ ಕೊಡ್ಬೇಕಾ ಬೇಡ್ವಾ? ಕೊಡ್ಬೇಕಾ? ಹೌದಲ್ವಾ? ಸೊ ಅದನ್ನ 100% ನಮ್ದು ಆಕ್ಟಿವ್ನೆಸ್ ಇರ್ಬೇಕು ಅಂದ್ರೆ ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಸೊ ಅದನ್ನ ಸ್ವಲ್ಪ ಫಾಲೋ ಮಾಡೋಣ ಈ ಸೆಷನ್ ಫುಲ್. ಓಕೆನಾ? ಫಸ್ಟ್ ಒನ್ ಬಂದು ಎಲ್ಲರೂ ಮೊಬೈಲ್ ಅನ್ನ ಸ್ವಲ್ಪ ಸೈಲೆಂಟ್ ಮೋಡ್ ಅಲ್ಲಿ ಇಟ್ಬಿಡಿ. ಸೊ ಪ್ಲೀಸ್ ರಿಕ್ವೆಸ್ಟ್ ಎಲ್ರದ್ದು ಅಷ್ಟೇ. ಸೊ ಹಾಫ್ ಅನ್ ಅವರ್ ಇರುತ್ತೆ, 30 to 40 ಮಿನಿಟ್ಸ್ ಇರುತ್ತೆ ಸೆಷನ್ ಅಷ್ಟೇ. ಸೊ ಯಾಕಂದ್ರೆ ಗೊತ್ತಿರುತ್ತೆ ಈಗಿನ ಇದ್ರಲ್ಲಿ ಎಷ್ಟು ಬಿಸಿ ಇರ್ತೀವಿ ಅನ್ನೋದು. ಸೊ ಒಬ್ಬರು ಫೋನ್ ರಿಂಗ್ ಆದ್ರೂ ಸೊ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ಸೊ ಬೆಟರ್ ಎಲ್ರೂ ಫೋನ್ ಸೈಲೆಂಟ್ ಅಲ್ಲಿ ಇಟ್ರೆ ಬೆಟರ್ ಅನ್ಸುತ್ತೆ. ಸೊ ಮತ್ತೆ ಆನ್ಲೈನ್ ಅಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಅವ್ರು ಬೆಟರ್ ಇಂಟರ್ನೆಟ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಕುತ್ಕೊಂಡು ಅಟೆಂಡ್ ಮಾಡಿ. ಸೊ ನಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳುತ್ತೆ, ಈ ಸೆಷನ್ ನಿಮ್ಗೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ.
ಓಕೆ ಅಲ್ವಾ? ಓಕೆ ಅಂದ್ರೆ ಡಬಲ್ ಥಮ್ಸ್ ಅಪ್. ಇನ್ ಆನ್ಲೈನ್ ವಿಡಿಯೋಸ್ ಯಾರು ಆನ್ ಮಾಡಿಲ್ಲ. ಪುಷ್ಪಾ ಪ್ರಸಾದ್ ಒಬ್ರು ಆನ್ ಮಾಡಿದ್ದಾರೆ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಹರಿಣಿ. ಥ್ಯಾಂಕ್ ಯು ರಾಜೇಂದ್ರ ಸರ್. ಸೊ ಲಾಸ್ಟ್ ಇಯರ್ ಆಲ್ರೆಡಿ ಲಾಸ್ಟ್ ಮಂತ್ ಲಾಸ್ಟ್ ವೀಕ್ ಅಲ್ಲಿ ಒಂದು ವೆಬಿನಾರ್ ಆಲ್ರೆಡಿ ಸರ್ ಒಂದು ಅಟೆಂಡ್ ಇದ್ ಮಾಡಿದ್ರು, ಝೂಮ್ ಅಲ್ಲಿ ಆನ್ಲೈನ್ ಅಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಇಲ್ಲಿ ಯಾರೆಲ್ಲ ಅಟೆಂಡ್ ಮಾಡಿದ್ರು ಸರ್ ಲಾಸ್ಟ್ ವೀಕ್ ಅದು? ಓಕೆ, ಮತ್ತೆ ಯೂಟ್ಯೂಬ್ ಅಲ್ಲೂ ಲಿಂಕ್ ಬಿಟ್ಟಿದ್ವಿ, ಯಾರಾದ್ರೂ ನೋಡಿದ್ರಾ? ಸೊ ಇಲ್ಲ ಅಲ್ವಾ? ಸೊ ಇದೇ ಫಸ್ಟ್ ಅಲ್ವಾ? ಸೊ ಹೇಗ್ ಅನ್ನಿಸ್ತಿದೆ ಸರ್ ನಿಮ್ಗೆ? ಸೊ ನಾನ್ ಫೋನ್ ಮಾಡಿದೆ ಸರ್, ನಾಳೆ ಒಂದು ವೆಬಿನಾರ್ ಇದೆ ಆಫೀಸ್ ಹತ್ರ ಬನ್ನಿ ಅಂದ್ರೆ ಬಂದ್ರಿ. ಸೊ ಆನ್ಲೈನ್ ಕನೆಕ್ಟ್ ಆಗಿದೆ ಅಂದ್ರೆ ಕನೆಕ್ಟ್ ಆಗಿದ್ದೀರಾ. ಸೊ ಹೇಗ್ ಅನ್ನಿಸ್ತಿದೆ ನಿಮ್ ಎಕ್ಸ್ಪೀರಿಯನ್ಸ್? ಅಂದ್ರೆ ನಿಮ್ಗೆ ಹೇಗ್ ಅನ್ನಿಸ್ತಿದೆ? ಓಕೆ, ಥ್ಯಾಂಕ್ ಯು ಸರ್. ಸೊ ನಿಮ್ಗೆ ಹೇಗ್ ಅನ್ನಿಸ್ತು ಬನ್ನಿ ಅಂದಿದ ತಕ್ಷಣ? ಓಕೆ ಓಕೆ, ಮನಿ ಹೇಗ್ ಅರ್ನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀರಾ. ಓಕೆ ಸರ್, ಗ್ರೇಟ್, ಥ್ಯಾಂಕ್ ಯು ಸರ್. ಸರ್ మీరు చెప్పండి సార్. సో సర్ రమ్మని తక్షణ వచ్చేస్తున్నారు కదా, మీ ఒపీనియన్? ఓకే సార్. ఓకే ఓకే ಓಕೆ ಸರ್, ನೀವು ಹೇಳಿ ಸರ್ ನಿಮ್ ಮಾತಲ್ಲಿ. ನಾನು ನಿನ್ನೆ ಒಂದು ಫೋನ್ ಕಾಲ್ ಮಾಡಿದ್ದಕ್ಕೆ ಇವತ್ತು ಬಂದಿದ್ದೀರಿ. ಇವತ್ತು ನಾನು ಕಾಲ್ ಮಾಡಿಲ್ಲ ನಿಮ್ಗೆ. ಸೊ ಏನ್ ಅನ್ಕೊಂಡ್ ಬಂದ್ರಿ ಇಲ್ಲಿಗೆ? ಅಂದ್ರೆ ಏನಿರುತ್ತೆ ಅನ್ಕೊಂಡ್ ಬಂದಿದ್ದೀರಾ? ಓಕೆ, ಥ್ಯಾಂಕ್ ಯು. ನೀವು? ಓಕೆ, ಭರತ್? business plans, business ideas, ಓಕೆ peace of mind. ಓಕೆ, ಎಲ್ಲ ಸಿಗ್ಬೇಕು ಅಂತ ಇಲ್ಲಿಗೆ ಬಂದಿದೀಯಾ? ಓಕೆ, ಕಾನ್ಫಿಡೆಂಟ್ ಇದೆಯಾ 100% ಸಿಗುತ್ತೆ ಅಂತ? ಓಕೆ, ಗ್ರೇಟ್, ಥ್ಯಾಂಕ್ ಯು ಸರ್. ನೀವು ನರೇಂದ್ರ ಸರ್? improve the business and given customer 100%. ಓಕೆ ಓಕೆ, ಥ್ಯಾಂಕ್ ಯು ಸರ್. ಆನ್ಲೈನ್ ಅಲ್ಲಿ ಯಾರಾದ್ರೂ ಶೇರ್ ಮಾಡ್ಬೇಕು ಅಂತಿದ್ದೀರಾ? ರೈಸ್ ಹ್ಯಾಂಡ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, ನೀವು ಶೇರ್ ಮಾಡ್ಬೋದು. ಸೊ ಏನ್ ಅನ್ಕೊಂಡು ಈ ಆನ್ಲೈನ್ ಕನೆಕ್ಟ್ ಆಗಿದ್ದೀರಾ? ಸೊ ಈ ಸೆಷನ್ ಅಟೆಂಡ್ ಮಾಡ್ತಿದ್ದೀರಾ? ಓಕೆ, ಹರಿಣಿ, ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಸ್ಪೀಕ್. ಆಪ್ಷನ್ ಬರುತ್ತೆ ಅಲ್ಲಿ ಅನ್ಮ್ಯೂಟ್ ಅಂತ, ಅದು ಅನ್ಮ್ಯೂಟ್ ಮಾಡ್ಬೇಕು ನೀನು, ಇಲ್ಲಾಂದ್ರೆ ನೀನ್ ಮಾತಾಡೋದು ನಮ್ಗೆ ಕೇಳಿಸಲ್ಲ. ಓಕೆ, ಅನ್ಮ್ಯೂಟ್ ಮಾಡಕ್ ಆಗ್ತಿಲ್ಲ ಅನ್ಕೊಂತೀನಿ. ಸರ್ ರಾಜೇಂದ್ರ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಳಿ ಸರ್, ಹೇಗ್ ಅನ್ನಿಸ್ತು ನಿಮ್ಗೆ? ಇವತ್ತು ಆಫ್ಟರ್ನೂನ್ 3 o'clock ಅಲ್ಲಿ ಕಾಲ್ ಮಾಡಿದ್ದೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಟೆಂಡ್ ಆಗಿದ್ದಕ್ಕೆ. ಹೇಳಿ ಸರ್, ಏನಂತ ಅನ್ಕೊಂಡು ಕನೆಕ್ಟ್ ಆಗಿದ್ದೀರಾ ಝೂಮ್ ಅಲ್ಲಿ? ಏನ್ ವಿಷಯ ಇರುತ್ತೆ ಅನ್ಕೊಂಡಿದ್ದೀರಾ? ಅದೇ ಏನೋ ಎಕನಾಮಿಕ್ ಆಗೇ ಇರುತ್ತೆ, ಬಟ್ ಏನೇ ಮಾಡಿದ್ರು ನೀವು ಒಳ್ಳೇದೇ ಮಾಡ್ತೀರಾ. ಏನೋ ಒಂದು ಗ್ರೋವಿಂಗ್ ನಮ್ಗೆ ಫುಲ್ ಆಗೋ ತರನೇ ಏನೋ ಮಾಡ್ತೀರಾ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಜಾಯ್ನ್ ಆಗಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಇಲ್ಲೆಲ್ಲರೂ ಇರೋದು ಬಿಸ್ನೆಸ್ ಓನರ್ಸೇ ಅಲ್ವಾ? ಸೊ ಎಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ? ಸೊ ಆಸ್ ಎ ಬಿಸ್ನೆಸ್ ಮೆನ್ ಆಗಿ ಅವ್ರ ಲೈಫ್ ಅಷ್ಟು ಈಸಿ ಇರಲ್ಲ ಅಲ್ವಾ? ಸೊ ಕರೆಕ್ಟ್ ಅಲ್ವಾ? ಇಲ್ಲ ನನ್ನ ಲೈಫ್ ಕರೆಕ್ಟ್ ಆಗಿದೆ, ನಾನು ಸ್ಮೂತ್ ಆಗಿ ಲೀಡ್ ಮಾಡ್ತಿದೀನಿ ಅಂತ ಯಾರಿದ್ದೀರಾ ಇಲ್ಲಿ? ಸೊ ಯಾರಿಗೆಲ್ಲ ಒಂದು ಬಿಸ್ನೆಸ್ ಅಂತಾನೆ ಅಲ್ಲ, ಫ್ಯಾಮಿಲಿ ಆಗಿರ್ಲಿ, ಬಿಸ್ನೆಸ್ ಅಲ್ಲಿ ಆಗಿರ್ಲಿ, ಪರ್ಸನಲ್ ಆಗಿರ್ಲಿ, ಯಾರಿಗಾದ್ರೂ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ?
ಸೊ ಬಿಸ್ನೆಸ್ ಅಲ್ಲಾದ್ರೆ ಸೇಲ್ಸ್ ಸರಿ ಆಗ್ತಿಲ್ಲ, ಟೀಮ್ ವರ್ಕ್ ಸರಿ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಪೇಮೆಂಟ್ಸ್ ಬರ್ತಿಲ್ಲ. ಸೊ ಇದರಿಂದ ನಾನು ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ, ಟೈಮ್ ಕೊಡಕ್ ಆಗ್ತಿಲ್ಲ. ಸೊ ಹೊರಗಡೆ ಹೋಗ್ಬೇಕು ಅಂದ್ರೂ ಆಗ್ತಿಲ್ಲ, ಫ್ರೀ ಆಗ್ತಿಲ್ಲ ಅನ್ನೋದೆಲ್ಲ ಅನ್ನಿಸ್ತಿದೀಯಾ ನಿಮ್ಗೆ ಬಿಸ್ನೆಸ್ ಅಲ್ಲಿ? ಸೊ ಹೌದಲ್ವಾ? ಸೊ ಈ ಪ್ರಾಬ್ಲಮ್ಸ್ ಎಲ್ಲಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಿಂಪಲ್ ಆಗಿ ಸೊಲ್ಯೂಷನ್ ತಗೊಂಡ್ಬರ್ತಿದ್ದಾರೆ ಗಿರೀಶ್ ಸರ್. ಸೊ ಯಾವ ತರ ಈ ಪ್ರಾಬ್ಲಮ್ಸ್ ಅನ್ನೆಲ್ಲ ಹೇಗೆ ಓವರ್ಕಮ್ ಮಾಡ್ಬೇಕು ನಾವು, ಸೊ ಈಗಿರೋ ಜನರೇಷನ್, ಈಗಿರೋ ಸಿಚುಯೇಷನ್ ಅಲ್ಲಿ ನಾವ್ ಹೇಗ್ ಅಪ್ಡೇಟ್ ಆಗ್ಬೇಕು, ಇಫ್ ನಾವ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿದ್ದಾರೆ. ಸೊ ಆ ಥೀಮ್ ಇಟ್ಕೊಂಡೆ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ಗಿರೀಶ್ ಸರ್. ಅರ್ಥ ಆಯ್ತಾ? ಸೊ ಗಿರೀಶ್ ಸರ್ ಕರೆಯೋಣ. ಸೊ ಅವ್ರ ಎನರ್ಜಿ ಯಾವಾಗ್ಲೂ ಇಲ್ಲಿರುತ್ತೆ. ಸೊ ಅದೇ ಎನರ್ಜಿಗೆ ನಾವು ಕಾಂಪೀಟ್ ಮಾಡೋಣ ಅಲ್ಲ. ಲೆಟ್ಸ್ ವೆಲ್ಕಮ್ ಟು ಗಿರೀಶ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಏನೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತೂ ಬಂದಿರ್ತೀರಾ. ಎಕ್ಸ್ಪೆಕ್ಟೇಷನ್ 100% ಫುಲ್ಫಿಲ್ ಮಾಡೋ ಒಂದೇ ಒಂದು ಏಮ್ ಅಂತಾಗಿದೆ ನನ್ನ ಲೈಫ್ ಅಲ್ಲಿ. ಒಂದೇ ಒಂದು ವಿಷಯ ಏನಿದೆ ಅಂದ್ರೆ, ಹುಟ್ಟೋದು ಸಾಯೋದು ಎಲ್ಲರಿಗೂ ಇರುತ್ತೆ. ಬಟ್ ಇದ್ರ ಮತ್ತೆ ನಾನೇನಾದ್ರೂ ಒಂದು ಕಲ್ತಿದೀನಿ ಅಂದ್ರೆ ಆ ಕಲ್ತಿರೋದನ್ನ ಇನ್ನು 10 ಜನಕ್ಕೆ ಶೇರ್ ಮಾಡ್ಬೇಕು. ಫಸ್ಟ್ ಥಿಂಗು ಶೇರ್ ಮಾಡೋದ್ರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅದರಿಂದ ವಿಷಯದಲ್ಲಿ ಒಬ್ಬರಿಗೆ ಏನಾದ್ರು ಸ್ವಲ್ಪ ಬೆನಿಫಿಟ್ ಆಗಿದೆ ಅಂದ್ರೆ ಅದು ನನಗೆ ಸಾಕು. ಮನಿ ಒಂದೇ ಅಲ್ಲ, ಎಲ್ಲರಿಗೂ ನನ್ನ ನಾಲೆಡ್ಜ್ ಏನಿದೆಯೋ, ನನ್ಗೇನ್ ಗೊತ್ತಿದೆಯೋ ಅದ್ರಲ್ಲಿ ಸ್ವಲ್ಪ ವಿಷಯನ ನಿಮ್ಗೆ ತಿಳಿಸ್ಬೇಕು ಅಂತಾನೆ ನಾನು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಮತ್ತೆ ಈ ಪ್ರೋಗ್ರಾಮ್ ನ ತಂದಿದ್ದೀನಿ. ಸೊ ಇದರಲ್ಲಿ ಮೈನ್ ಥಿಂಗ್ ಬಂದ್ಬಿಟ್ಟು ಇವಾಗ ಏನೆಲ್ಲ ಕವರ್ ಆಗುತ್ತೆ ಅನ್ನೋದಕ್ಕಿಂತ ಬಿಸ್ನೆಸ್ ಮೇಡ್ ಈಸಿ ಅಂದ್ರೆ ಮೇಡ್ ಬಿಸ್ನೆಸ್ ಈಸಿ. ಆಕ್ಚುಲಿ ಎಲ್ಲಾರು ಬಿಸ್ನೆಸ್ ಮೆನ್ಸ್ ಈಗಿನ ಕಾಲದಲ್ಲಿ ಇರೋರು ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನು ಬಿಸ್ನೆಸ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ಬಿಸ್ನೆಸ್ ನ ನನ್ ಮಕ್ಕಳು ಮಾಡೋದು, ನಾನ್ ಪಡ್ತಾ ಇರೋ ಕಷ್ಟ ನನ್ ಮಕ್ಕಳು ಪಡಬಾರ್ದು ಅಂತ ಫಾರಿನ್ ಕಳಿಸ್ತಾರೆ ಕೆಲವರೆಲ್ಲ. ಎಜುಕೇಶನ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಅಂತ ಆದಷ್ಟು ಕೆಲ್ಸಕ್ಕೆ ಪ್ರಿಫರ್ ಮಾಡ್ತಾ ಇರ್ತಾರೆ, ಇಲ್ಲ ಎಜುಕೇಶನ್ಗೆ ಜಾಸ್ತಿ ಪ್ರಿಫರ್ ಮಾಡ್ತಾ ಇರ್ತಾರೆ. ಆದ್ರೆ ಆಕ್ಚುಲ್ ಆಗಿ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ಕೆಲ್ಸಗಳು ಡೌನ್ ಆಗ್ತಿದೆ, ಅಂದ್ರೆ ಕಂಪ್ನೀಸ್ ಅಲ್ಲಿ ಕೆಲಸ ಡೌನ್ ಆಗ್ತಿದೆ, ಮತ್ತೆ ಟೆಕ್ನಾಲಜಿ ಫುಲ್ ಅಪ್ಗ್ರೇಡ್ ಆಗ್ತಿದೆ. ಸೊ ಇದರಿಂದ ಫ್ಯೂಚರ್ ಅಲ್ಲಿ ರೋಬೋಟ್ ಸಿಸ್ಟಮ್ ಬರ್ಬೋದು, ಸಾಫ್ಟ್ವೇರ್ ಇಂದಾನು ವರ್ಕ್ ಮಾಡ್ಬೋದು. ಸೊ ಎಲ್ಲಾರು ಬರೀ ಎಜುಕೇಶನ್ ಮೇಲೆನೆ ಡಿಪೆಂಡ್ ಆಗೋ ಬದಲು ಒಂದು ಕಂಪ್ನಿ ಅನ್ನೋದನ್ನ ನೀವು ಎಸ್ಟಾಬ್ಲಿಷ್ ಮಾಡಿ ಅದನ್ನ ಒಂದು ಬ್ರ್ಯಾಂಡ್ ತರ ಬೆಳೆಸಿದ್ರೆ ಸೊ ಅದರಲ್ಲಿ ಇನ್ಕಮ್ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಇರುತ್ತೆ. ಸೊ ನಿಮ್ ಮಕ್ಕಳಿಗೆ ಅಕಸ್ಮಾತ್ ಅಲ್ಲಿ ಫೇಲ್ ಆದ್ರೂನು ಇನ್ನೊಂದು ಆಪ್ಷನ್ ಇರುತ್ತೆ, ಈ ಬಿಸ್ನೆಸ್ ಅಲ್ಲಿ ನಾನು ಏನಾದ್ರು ಮಾಡ್ಬೋದು ಅಂತ. ಅಕಸ್ಮಾತ್ ಅವ್ರು ಅದರಲ್ಲಿ ಕ್ಲಿಕ್ ಆಗಿದ್ರೆ ಇದೊಂದು ಸೈಡ್ ಇನ್ಕಮ್ ಆಗಿರುತ್ತೆ, ಇನ್ನ ಒಂದು ಅಡಿಷನಲ್ ಇನ್ಕಮ್ ಇದು ಮಾಡಿರ್ತಾರೆ. ಈಗ ಫೇಮಸ್ ಎಕ್ಸಾಂಪಲ್ಸ್, ಫಾರ್ ಎಕ್ಸಾಂಪಲ್ ರತನ್ ಟಾಟಾನೇ ಇಟ್ಕೊಳ್ಳಿ, ಮುಖೇಶ್ ಅಂಬಾನಿ, ಅದಾನಿ, ಇದರ ಕೆಲವರೆಲ್ಲ ಇದಾರಲ್ಲ, ಅವ್ರ ಆನ್ಸಿಸ್ಟರ್ಸ್ ಎಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ ತರನೇ ಇದ್ರು. ಅವ್ರುನು ನಮ್ ತರ ಇದ್ದಾಗ ಬಿಟ್ಟಿಲ್ಲ, ಅವರು ಅದನ್ನ ಕಂಟಿನ್ಯೂಸ್ ಆಗಿ ಕ್ಲೀನ್ ಆಗಿ ಸ್ಟಡಿ ಮಾಡ್ಕೊಂತ ಕಲ್ತ್ಕೊಂತ ಅವ್ರ ಎಜುಕೇಶನ್ ಕೂಡ ಮತ್ತೆ ಅಷ್ಟೊಂದು ಇರ್ಲಿಲ್ಲ. ಎಜುಕೇಶನ್ ಇಲ್ದಿದ್ರು ಯಾವ ತರ ಇದ್ ಮಾಡಿದ್ರು ಅಂದ್ರೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಪ್ರತಿಯೊಂದನ್ನು ಯಾವ ತರ ಅಪ್ಗ್ರೇಡ್ ಆಗ್ಬೇಕು, ಪ್ರತಿಯೊಂದು ವಿಷಯದಲ್ಲೂ ಟೈಮ್ ಟು ಟೈಮ್ ಅಪ್ಗ್ರೇಡ್ ಆಗ್ತಾ ಕಲಿತಾ ಏಜ್ ಮ್ಯಾಟರ್ ಅಲ್ಲ ಅನ್ನೋ ಇದ್ರಲ್ಲಿ ಅವರು ಅಪ್ಗ್ರೇಡ್ ಹಾಕೊಂತ ಬಂದ್ರು. ಸೊ ಅವ್ರ ಸನ್ಸ್, ಅವ್ರ ನೆಕ್ಸ್ಟ್ ಆನ್ಸಿಸ್ಟರ್ಸ್, ಇವಾಗ ಅವ್ರು ಮಾಡಿರೋ ಇದಕ್ಕೆ ಅವ್ರ ಮಗ ಮತ್ತೆ ಅವ್ರ ಮಗ ಇನ್ನೆಷ್ಟು ಮಕ್ಕಳು ಬಂದ್ರು ಆ ಕಂಪ್ನಿ ಹಂಗೆ ಹೋಗುತ್ತಾ ಇಲ್ವಾ? ಆ ಲೆವೆಲ್ಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನಾವು ಏನಾದ್ರು ಮಾಡ್ಬೇಕು, ಎಲ್ಲಾರು ಒಂದೇ ತರ ಇರ್ಬೇಕು. ಸೊ ಇಲ್ಲಿ ಕಾಮನ್ ಪೀಪಲ್ ಇಂಡಿಯಾದಲ್ಲಿ ಮಾಮೂಲಿಯಾಗಿ 3 ಟೈಪ್ಸ್ ಆಫ್ ಪೀಪಲ್ ಇದ್ದಾರೆ. ಅಂದ್ರೆ ಪಬ್ಲಿಕ್ 3 ತರ ಇರ್ತಾರೆ, ಲೋ ಕ್ಲಾಸ್ ಪೀಪಲ್ ಒಬ್ರು, ಮತ್ತೆ ಮಿಡಲ್ ಕ್ಲಾಸ್ ಪೀಪಲ್, ಮತ್ತೆ ರಿಚ್ ಕ್ಲಾಸ್ ಪೀಪಲ್. ಇದರಲ್ಲಿ ಲೋ ಕ್ಲಾಸ್ ಪೀಪಲ್ ಇವಾಗ ಮಿಡಲ್ ಕ್ಲಾಸ್ ಆಗ್ತಿದ್ದಾರೆ, ರಿಚ್ ಆಗ್ತಿದ್ದಾರೆ. ಯಾಕಂದ್ರೆ ಅವರು ಕಷ್ಟ ಹುಟ್ಟಾಗ್ಲಿಂದ ಪಡ್ಕೊಂಡ್ ಬಂದಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ 3 ಜನ 4 ಜನ ಇದ್ದಿದ್ರೆ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ವೈಫ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಮಕ್ಳು ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ 4 ಜನನು ಇನ್ಕಮ್ ಅರ್ನ್ ಮಾಡಕ್ಕಾಗುತ್ತೆ. ಅಲ್ಲಿ ಎಲ್ಲರೂ 20 ಸಾವಿರ ಸಂಪಾದನೆ ಮಾಡಿದ್ರು ತಿಂಗಳಿಗೆ 80,000 ಇನ್ಕಮ್ ಆಗ್ಬಿಡುತ್ತೆ ಲೋ ಕ್ಲಾಸ್ ಅವ್ರಿಗೆ. ಸೊ ಮಿಡ್ಲ್ ಕ್ಲಾಸ್ ಅವ್ರು ಏನ್ ಮಾಡ್ತಾರೆ, ವೈಫ್ ಮನೇಲಿ ಇರ್ಬೇಕು, ಗಂಡ ಮಾತ್ರನೇ ದುಡಿಬೇಕು, ಗಂಡ ಕೆಲ್ಸಕ್ಕೆ ಹೋಗಿ ಏನ್ ಬರುತ್ತೋ ಅದ್ರಲ್ಲೇ ಎಲ್ಲಾ ಖರ್ಚನ್ನು ಮೇಂಟೈನ್ ಮಾಡ್ಬೇಕು. ಅಲ್ಲಿ ಮನೆ ಖರ್ಚನ್ನು ಮೇಂಟೈನ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಮಕ್ಳು ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಅದ್ರ ಜೊತೆ ಅದು ಇದು EMIs ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಇನ್ಕಮ್ ಬರೋದಕ್ಕಿಂತ ಖರ್ಚು ಜಾಸ್ತಿ ಆಗೋಗುತ್ತೆ. ಇವಾಗ ಏನಾಗುತ್ತೆ, ಪ್ರತಿ ಮಂತ್ನು ಅವ್ರ ಹತ್ರ ಇವ್ರ ಹತ್ರ ತಗೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸಾಲನು ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಸಾಲ ಜಾಸ್ತಿ ಆಗ್ತಾ ಇರೋದು ಅವ್ರಿಗೆ ಗೊತ್ತೇ ಆಗಿರಲ್ಲ. ಒಂದ್ ಲೆವೆಲ್ಗೆ ಹೋಗುತ್ತೆ, ಅದು ಮತ್ತೆ ಕಟ್ಟೋಕ್ ಆಗ್ದಿರಾ ಯಾರ್ದು ಫೋನ್ಗಳಿದ್ದೀರಾ ಸ್ವಿಚ್ ಆಫ್ ಮಾಡ್ಕೊಂತಾರೆ. ಆ ತರ ಲೆವೆಲ್ ಬಂದ್ಬಿಟ್ಟು ಲೋ ಕ್ಲಾಸ್ಗೆ ಡೌನ್ ಆಗ್ಬಿಡ್ತಾರೆ. ಇನ್ನೊಂದು
ರಿಚ್ ಕ್ಲಾಸ್ ಇದ್ದಾರೆ. ರಿಚ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಬೆಳೆಯೋ ಇವ್ರ ರಿಚ್ ಪರ್ಸನ್ಸ್ ಏನ್ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನು ಹೆಂಗೋ ಕಷ್ಟ ಪಡ್ತಾ ಇದೀನಿ, ಹೆಂಗೋ ದುಡ್ಡು ದುಡಿತಾ ಇದೀನಿ, ನನ್ನ ಮಕ್ಕಳು ಆ ಕಷ್ಟ ಪಡಬಾರ್ದು, ನನ್ನ ಮಕ್ಕಳು ಏನು ಕಷ್ಟ ಪಡಬಾರ್ದು ಅಂತ ಸ್ಮೂತ್ ಆಗಿ ಬೆಳೆಸ್ಕೊಂಡ್ ಬರ್ತಾರೆ. ಅಂದ್ರೆ ಪ್ರತಿಯಿಂದ ಫೌಂಡೇಶನ್ ಇಂದನೂ ಸ್ಮೂತ್ ಆಗಿ ಬೆಳೆಸ್ಕೊಂಡ್ ಬರ್ತಾರೆ. ಸೊ ಅವ್ರು ಯಾವ ತರ ಫೀಲ್ ಆಗ್ತಾರೆ ಅಂದ್ರೆ, ನನ್ಗೇನ್ ಬಿಡು, ನಾನು ಏನಾದ್ರು ನಮ್ಮ ಅಪ್ಪ ನೋಡ್ಕೊಂತಾನೆ, ಆ ತರ ಫೀಲಿಂಗ್ ಬಂದ್ಬಿಟ್ಟು ಚೇಂಜ್ ಆಗ್ಬಿಡ್ತಾರೆ ಮಕ್ಕಳು. ಆ ಚೇಂಜ್ ಆಗಿರೋ ಇದ್ರಲ್ಲಿ ಯಾವ ತರ ಆಗ್ತಾರೆ ಅಂದ್ರೆ, ಕೆಟ್ಟ ಚಟಗಳು, ಕೆಟ್ಟ ಜನರ ಸಹವಾಸ, ಈ ತರ ಬೇರೆ ಬೇರೆ ಮೈಂಡ್ ಸೆಟ್ ಕಲ್ತ್ಕೊಂಡ್ಬಿಟ್ಟು ದುಡ್ಡನ್ನ ವ್ಯಾಲ್ಯೂ ಕೊಡೋದು ಕಡಿಮೆ ಮಾಡ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಅವ್ರದ್ದು ಒಂದೊಂದೇ ನೆಗೆಟಿವ್ ಥಿಂಕಿಂಗ್ಸ್ ಬಂದು ಮತ್ತೆ ಅವ್ರ ಫಾದರ್ ಮೇಲೆ ನಂಬಿಕೆ ಆಗಲ್ಲ, ಇರೋ ಪ್ರಾಪರ್ಟೀಸ್ನೆಲ್ಲ ಮಾರ್ತಾ ಇರ್ತಾರೆ, ಮತ್ತೆ ಅಲ್ಲಿ ಇಲ್ಲಿ ಅವ್ರ ತಂದೆ ಅವ್ರಿಗೆ ಗೊತ್ತಿಲ್ದಿರಾನೆ ದುಡ್ಡು ಉಳಿಸ್ಕೊಳ್ಳೋದು, ಈ ತರ ಎಲ್ಲ ಮಾಡ್ಬಿಟ್ಟು ಮತ್ತೆ ಆ ಇಶ್ಯೂಸ್ ತಂದ್ಬಿಟ್ಟು ಅವರು ಮಿಡ್ಲ್ ಕ್ಲಾಸ್ಗೆ ಲೋ ಕ್ಲಾಸ್ಗೆ ಬರೋ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲಿ ನಮ್ ಕಾನ್ಸೆಪ್ಟ್ ಏನಂದ್ರೆ, ಪ್ರತಿಯೊಂದು ಕರೆಕ್ಟ್. ಇವಾಗ ರಾಜನ ಮಕ್ಕಳೇ ರಾಜ ಆಗೋದು ಕರೆಕ್ಟ್ ಅಲ್ಲ, ಓಕೆ ಒಪ್ಕೊಂತೀವಿ. ಬಟ್ ಅವ್ರ ಮೇಲೆ ಇವಾಗ ರಿಚ್ ಪೀಪಲ್ ಕೆಲವು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ. ಸೊ ಅವ್ರು ಮಾಡಿರೋ ಯಾರೋ ಮಕ್ಕಳು ಯಾರೋ ಒಬ್ರು ಮಾಡಿರೋ ಇದಕ್ಕೆ ಅಷ್ಟು ಜನನು ಒಂದೊಂದ್ಸಲ ಸಫರ್ ಮಾಡ್ಬೇಕಾಗಿರುತ್ತೆ. ಸೊ ಅವರು ಬೆಳಿಬೇಕು, ಅದ್ರ ಜೊತೆ ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಎಲ್ಲಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅದನ್ನು ಅವ್ರ ಲೆವೆಲ್ಗೆ ತರಬೇಕು. ಈ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ರೆ ನಮ್ಗೆ ಬಂದಿದ್ದು ಒಂದೇ ಒಂದು ಐಡಿಯಾ ಏನಂದ್ರೆ, ಮೇಡ್ ಬಿಸ್ನೆಸ್ ಈಸಿ. ಬಿಸ್ನೆಸ್ ಅನ್ನೋದು ಜಾಸ್ತಿ ಈಸಿ ಸರ್, ಬಟ್ ನಾವ್ ಯಾವ ತರ ಥಿಂಕ್ ಮಾಡ್ತೀವಿ, ಯಾವ ತರ ಕಲಿತೀವಿ, ಯಾವ ತರ ಇದ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇದು. ಫಾರ್ ಎಕ್ಸಾಂಪಲ್ ಇವಾಗ ಏನ್ ಹೇಳ್ಬೇಕಂದ್ರೆ, ನಾರ್ಮಲ್ ಆಗಿ ಯಾರಾದ್ರೂ ಬಿಸ್ನೆಸ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಬಿಸ್ನೆಸ್ಗೆ ಎಂಟ್ರಿ ಆಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ಗೆ ಎಂಟ್ರಿ ಆಗುವಾಗ ನಾನು ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಎಂಟ್ರಿ ಆದೆ ಅಂದ್ರೆ, ಫಸ್ಟ್ ಬಿಡು ಎಲ್ಲಾರು ದುಡ್ಡು ಮಾಡಿರೋರೆಲ್ಲ ನನ್ನ ಜೊತೆಯಲ್ಲಿ ನಾನ್ ನೋಡಿರೋ ಪರಿಸ್ಥಿತಿ, ನಾನು ನೋಡಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನನ್ಗೆ ಇವಾಗ ದುಡ್ಡು ಬೇಕು ಅಂದ್ರೆ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಎಜುಕೇಶನ್ ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ಟು ಬಿಸ್ನೆಸ್ ನ ಮಾಡ್ಬೇಕು ಅಂತ ಬಿಸ್ನೆಸ್ ಬಂದ್ಬಿಟ್ಟೆ. ಸೊ ಬಿಸ್ನೆಸ್ ಬಂದಾಗ ಗೊತ್ತಾಯ್ತು, ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ದುಡ್ಡು ಬರಲ್ಲ. ಅಂದ್ರೆ ನಾವ್ ಇವಾಗ ಎಂಟ್ರಿ ಆಗ್ಬಿಟ್ಟು ಸ್ವಲ್ಪ ಖರ್ಚು ಮಾಡ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಬರಲ್ಲ. ಸೊ ಅದು ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಇರುತ್ತೆ. ಸೊ ನಮ್ ಬಗ್ಗೆ ಅವ್ರಿಗೆ ತಿಳಿಬೇಕಾಗುತ್ತೆ. ಫಸ್ಟ್ ಜನ ನಂಬಲ್ಲ, ನಾವೇನ್ ಹೇಳಿದ್ರು ನಂಬಲ್ಲ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಬೇಕಾಗಿರುತ್ತೆ ಅವ್ರಿಗೆ. ಈ ಅವೇರ್ನೆಸ್ ಬಂದಾಗ ಮತ್ತೆ ಅವರ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಮಾಡಿದಾಗ ಎಂಕ್ವೈರೀಸ್ ಬರುತ್ತೆ, ಅವ್ರಿಗೆ ಡೌಟ್ ಇರುತ್ತೆ. ಡೌಟ್ಸ್ ಎಲ್ಲಾನು ನಮ್ಗೆ ಕೇಳ್ತಾ ಇರ್ತಾರೆ. ಫಸ್ಟ್ ಇವ್ನ ಕೆಲಸ ಮಾಡೋದಕ್ಕೆ ತಾಕತ್ ಇದೆಯಾ ಇಲ್ವಾ, ಇವ್ನ ಕೆಲಸ ಮಾಡ್ತಾನೆ ಇಲ್ವಾ ಅಂತ. ಮತ್ತೆ ಅದನ್ನೆಲ್ಲಾನು ಇದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಆವಾಗ ಏನು ನಂಬಿಕೆ ಬಂದ್ಬಿಟ್ಟು ಅವರು ಚಿಕ್ಕ ಚಿಕ್ಕ ಕೆಲಸಗಳು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಲೆವೆಲ್ ಸ್ಟೇಜ್ ಬೈ ಸ್ಟೇಜ್ ಇರುತ್ತೆ. ನಾವೇ ಎಲ್ಲ ಯಾವ ತರ ಮಾಡ್ಬಿಡ್ತೀವಿ ಅಂದ್ರೆ, ಒಂದ್ 5 ತಿಂಗಳು 6 ತಿಂಗಳು ಮಾಡ್ಬಿಡ್ತೀವಿ, ಸ್ವಲ್ಪ ಬಿಸ್ನೆಸ್ ಆಗ್ತಾ ಇರಲ್ಲ. ಸೊ ಡಿಪ್ರೆಷನ್ ಆಗ್ತಿದ್ದಂಗೆ ಮತ್ತೆ ಇದ್ ಬೇಡ ಅಂತ ಇನ್ನೊಂದು ಟ್ರೈ ಮಾಡೋದು, ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ, ಆ ತರ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಮೈನ್ ಥಿಂಗ್ ಏನಂದ್ರೆ, ನಿಮ್ಗೆ ಯಾವ್ದ್ರಲ್ಲಿ ಕರೆಕ್ಟ್ ಆಗಿ ನಾಲೆಜ್ ಇದೆ, ನೀವ್ ಯಾವ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಮಾಡ್ತೀರಾ, ನಿಮ್ಗೆ ಇಂಟ್ರೆಸ್ಟ್ ಬೇರೆ, ನಾಲೆಜ್ ಬೇರೆ. ಇಂಟ್ರೆಸ್ಟ್ ಅಂದ್ರೆ ಏನಂದ್ರೆ, ಜಸ್ಟ್ ಯಾರೋ ಮಾಡ್ತಿದ್ರ ಅಂತ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾಲೆಜ್ ಏನಂದ್ರೆ ಅವರು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾರೆ, ರಿಪೀಟ್ ಆಗಿ ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ತರ ಇದ್ದಾಗ ನೆಕ್ಸ್ಟ್ ಏನು ಇಂಡಿಯಾದಲ್ಲಿ ಚೆಕ್ ಮಾಡಿದ್ರೆ 65% ಜನ ಇವಾಗ ಯಂಗರ್ ಜನರೇಷನ್ ಇದಾರೆ. ಅಂದ್ರೆ 35 ಇಯರ್ಸ್ ಓಲ್ಡ್ ಮೆಂಬರ್ಸೇ ಹುಡುಗರು ಇದಾರೆ. ಸೊ ಇಂಥ ಹುಡುಗರೆಲ್ಲಾನು ಏನ್ ಮಾಡ್ತಿದಾರೆ ಅಂದ್ರೆ, ತುಂಬಾ ಜನ ಡಿಪ್ರೆಷನ್ ಹೊರಟೋಗ್ತಾ ಇದಾರೆ. ಏನಂದ್ರೆ ಚೆನ್ನಾಗಿ ಓದ್ಬಿಡ್ತಾ ಇದಾರೆ, ಹೈಯೆಸ್ಟ್ ಟಾಪ್ ರ್ಯಾಂಕಿಂಗ್ ಅಲ್ಲಿ ಇರ್ತಾರೆ. ಬಟ್ ಡ್ಯೂ ಟು ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದ್ ತರ ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡಿರ್ತಾರೆ, ಗೌರ್ಮೆಂಟ್ ಕೆಲ್ಸಗಳು ಸಿಗ್ತಾ ಇರಲ್ಲ. ಯಾಕಂದ್ರೆ ಅಲ್ಲಿ ರಾಜಕೀಯ ಇರ್ಬೋದು, ಯಾವ್ದೋ ಒಂದು ಪರಿಸ್ಥಿತಿಯಿಂದ ಅವ್ರಿಗೆ ಸಿಕ್ಕಿರಲ್ಲ, ಡಿಪ್ರೆಷನ್ ಬರ್ತಾರೆ. ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಒಂದ್ ಗೋಲ್ ಇಟ್ಕೊಂಡು ಏನೋ ಟ್ರೈ ಮಾಡಕ್ ಹೋಗಿರ್ತಾರೆ, ಅದಾಗಿರಲ್ಲ, ಅದಕ್ಕೆ ಡಿಪ್ರೆಷನ್ ಆಗ್ಬಿಟ್ಟು ಫುಲ್ ಇದಾಗಿ ಹೋಗ್ತಾರೆ. ಇನ್ನ ಕೆಲವ್ರು ಏನಂದ್ರೆ ಪಾಸ್ ಆಗಿಲ್ಲ ಅಂತ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಈ ತರ ಚಿಕ್ಕ ಮಕ್ಕಳು ಕೆಟ್ಟ ಅಭ್ಯಾಸಗಳಿಗೆ ಬೀಳ್ತಾ ಇದಾರೆ, ಕೆಟ್ಟ ಚಟಗಳು ಬಿದ್ದೋಗ್ತಾ ಇದಾರೆ, ಮತ್ತೆ ಸಕ್ಸಸ್ ಆಗಿಲ್ಲ ಅಂತ ಬೇಗ ಲೋ ಫೀಲ್ ಆಗ್ತಿದ್ದಾರೆ. ಸೊ ಇವಾಗ ನಮ್ ಇಂಡಿಯಾ ಡಿಪೆಂಡ್ ಆಗಿರೋದೇ ಯೂತ್ ಮೇಲೆ. ಈ ಯೂತ್ ಎಂಪವರ್ ಆಗಿಲ್ಲ ಅಂದ್ರೆ, ಒಳ್ಳೆ ದಾರಿಗೆ ಬಂದಿಲ್ಲ ಅಂದ್ರೆ ದೇಶನ ಅಪ್ ಅಂಡ್ ಡೌನ್ ಆಗಿ ಬಿಡುತ್ತೆ. ಅಂದ್ರೆ ಕೆಟ್ಟ ದಾರಿಗೆ ಹೋದಾಗ ಕೆಟ್ಟ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಯೋಚನೆ ಮಾಡ್ತಾ ನಾವು ಬರೀ ಬಿಸ್ನೆಸ್ ನ ಏನು ಎಜುಕೇಶನ್ ಅಲ್ಲಿ ಫೇಲ್ ಆಗಿರೋದು ಮಾತ್ರನೇ ಅಲ್ಲ, ಎಜುಕೇಶನ್ ಅಲ್ಲಿ ಫೇಲ್ ಆಗಿದ್ವಿ, ಇಲ್ಲ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾವ್ ಯಾಕೆ ಇನ್ನೊಬ್ಬರಿಗೆ ಕೆಲಸ ಕೊಡೋ ತರ ರೆಡಿ ಆಗ್ಬಾರ್ದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಓಕೆ ಅದಾಗಿದೆ, ಬಟ್ ಅವರೇ ಒಂಥರ ಅವ್ರಿಗೆ ಇವಾಗ ನಾಲೆಜ್ ಅಂತೂ ಇದೆ, ಚೆನ್ನಾಗಿ ಓದಿರೋ ನಾಲೆಜ್ ಇದೆಯಲ್ಲ, ಅವರೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ತರ ಓಪನ್ ಮಾಡ್ಬಿಟ್ಟು ಟೀಚಿಂಗ್ ಮಾಡ್ಬೋದಲ್ಲ, ಇನ್ನೊಂದ್ 10 ಜನಕ್ಕೆ ಕಲ್ಸ್ಬೋದಲ್ಲ, ಇಲ್ಲ ಇನ್ನೊಂದ್ 10 ಜನಕ್ಕೆ ಕೆಲಸ ಕೊಡ್ಬೋದಲ್ಲ, ಈ ತರ ಯಾಕೆ ಮಾಡ್ಬೋದು ಅನ್ನೋ ಒಳ್ಳೆ ವಿಷಯನೂ ತಿಳ್ಕೊಬೇಕಾಗುತ್ತೆ ಇಲ್ಲಿ.
ಸೊ ಈ ತರ ಡಿಪ್ರೆಷನ್ ಆಗಿರೋರ್ಗೆ ಈ ತರ ಫೇಲ್ಯೂರ್ ಅನಿಸ್ತಾ ಇರುತ್ತಲ್ಲ ಅಂತವ್ರಿಗಾದ್ರೂ ಎಂಪವರ್ ಕೊಡ್ಬೇಕು. ಅಂದ್ರೆ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಕೆಲವರು, ಒಳ್ಳೆ ನಾಲೆಜ್ ಇರೋರು, ಅಂತರ್ನಾನು ಔಟ್ಕಮ್ ತಗೋಬೇಕು. ಬಟ್ ಅವ್ರಿಗೆ ಏನ್ ಸ್ಕಿಲ್ ಇದೆ, ಯಾವ್ದ್ರಲ್ಲಿ ಮಾಡಿದ್ರೆ ಅವರು ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ ಆಗ್ಬೋದು. ಈ ತರ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ರಿಯಲ್ ಎಜುಕೇಶನ್ ವರ್ಸಸ್ ರಿಯಲ್ ಲೈಫ್ ಎಜುಕೇಶನ್ ಅಂತಾರೆ. ಅಂದ್ರೆ ಕೆಲವ್ರು ಓದಿರಲ್ಲ ಬಟ್ ಬಿಸ್ನೆಸ್ ಅಲ್ಲಿ ಜಾಸ್ತಿ ಫಾರ್ವರ್ಡ್ ಆಗ್ತಾ ಇರ್ತಾರೆ, ತುಂಬಾ ಬೆಳಿತಾ ಇರ್ತಾರೆ. ಯಾಕಂದ್ರೆ ಅವರು ಆ ಜನನ ನೋಡ್ತಾ ಇರ್ತಾರೆ, ಜನನ ಮೀಟ್ ಮಾಡ್ತಾ ಇರ್ತಾರೆ, ಒಬ್ಬೊಬ್ರು ಒಂದೊಂದ್ ಹತ್ರ ಡಿಫ್ರೆಂಟ್ ಪೀಪಲ್ ನ ಮಾತಾಡಿಸಿ ಆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಕಲಿತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಭಾಸ್ಕರ್ ರೆಡ್ಡಿ ಸರ್ಗೆ ತಿಳ್ಸ್ಕೊಂಡ್ರೆ, ನಾವು ಅವರು ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಇದಿರ್ಲಿಲ್ಲ, ಬಟ್ ಇವಾಗ ಅವರು ಒಂದು ಫ್ಯಾಕ್ಟ್ರಿನೇ ಮಾಡೋ ಲೆವೆಲ್ಗೆ ಬೆಳೆದಿದ್ದಾರೆ. ಅಂದ್ರೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಡಿಮೆ ನಾಲೆಜ್ ಇದ್ರು ಕಾಂಟ್ಯಾಕ್ಟ್ಸ್ ಚೆನ್ನಾಗಿ ಬೆಳೆಸಿದ್ದಾರೆ, ನೆಟ್ವರ್ಕ್ ಚೆನ್ನಾಗಿ ಬೆಳೆಸ್ಬಿಟ್ಟು ಪ್ಲಂಬರ್ ಇಂದ ಹಿಡಿದು ಮನೆ ಕಟ್ಟೋದಕ್ಕೆ ಏನ್ ಬೇಕೋ ಅಂತ ಕಾಂಟ್ಯಾಕ್ಟ್ಸ್ ಎಲ್ಲ ಒಳ್ಳೆ ಕೆಲಸದವರು ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಅವರು ಕಾಂಟ್ಯಾಕ್ಟ್ಸ್ ನ ಬೆಳೆಸ್ಕೊಂತ ಹೋದ್ರು, ಆವಾಗ ಏನಾಗುತ್ತೆ ಆಟೋಮೆಟಿಕ್ ಬಿಸ್ನೆಸ್ ಡೆವಲಪ್ ಆಗ್ತಾ ಬಂತು. ಇಲ್ಲಿ ಕಲಿಯೋದಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ತರ ನೆಟ್ವರ್ಕಿಂಗ್ ಆದ್ರೂ ಮಾಡ್ಬೇಕಾಗುತ್ತೆ. ನಾನು ಇವಾಗ ಯಾವ ತರ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ ಓವರ್ ಇಂಡಿಯಾ ಕಾಂಟ್ಯಾಕ್ಟ್ಸ್ ಬೆಳೆಸ್ತಾ ಇದೀನಿ. ಅಂದ್ರೆ ಇವಾಗ ಆಲ್ಮೋಸ್ಟ್ ನಂಗೆ ಅಹಮದಾಬಾದ್, ಮುಂಬೈ, ರಾಜಸ್ಥಾನು, ಸಿಕ್ಕಿಮು, ಗುಜರಾತ್ ಇಷ್ಟು ಪ್ಲೇಸಸ್ ಅಲ್ಲಿ ನನಗೆ ಕಾಂಟ್ಯಾಕ್ಟ್ಸ್ ಇದೆ. ಚೆನ್ನೈಯಲ್ಲೂ ಕೆಲವರು ಇದ್ದಾರೆ. ಸೊ ಆ ಪ್ಲೇಸ್ ಅಲ್ಲಿ ಯಾರಿಗೇ ಆಗ್ಲಿ ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಅಲ್ಲಿ ಏನಾದ್ರು ಕೆಲಸ ಆಗ್ಬೇಕಂದ್ರೆ ಇಮಿಡಿಯೇಟ್ ಕೆಲಸ ಮಾಡಿಸೋ ಅಷ್ಟು ಜನ ಪರಿಚಯನೂ ಇದ್ದಾರೆ. ಸೊ ಇದೇ ತರ ನೆಟ್ವರ್ಕ್ನು ಬೆಳೆಸ್ಕೋಬೇಕು, ಇದರಿಂದನೂ ನಾಲೆಜ್ ಬೆಳೆಯುತ್ತೆ, ಮತ್ತೆ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ನಾವಿವಾಗ ಬೇರೆ ತರ ಆಪ್ಷನ್ಸ್ ಮಾಡ್ಬೋದು ಈಸಿಯಾಗಿ. ಯಾಕಂದ್ರೆ ಯಾರಿಗೇ ಆಗ್ಲಿ ಏನೇ ಆಗ್ಲಿ ಒಂದು ಸ್ಟೇಟ್ ಇಂದ ಬೇರೆ ಸ್ಟೇಟ್ಗೆ ಹೋಗ್ಬೇಕು ಅಂದ್ರೆ ಕೆಲವು ನಾಲೆಜ್ ಪರ್ಪಸ್ ಅಲ್ಲಿ ಕೆಲವು ಗೊತ್ತಿರಲ್ಲ. ಆವಾಗ ಏನಾಗುತ್ತೆ ನೆಟ್ವರ್ಕಿಂಗ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಮ್ಗೇನಾದ್ರು ಬೇಕಿದ್ದಾಗ ನನಗೆ ಕೇಳಿದಾಗ, ನನ್ಗೇನಾದ್ರು ಬೇಕಿದ್ದಾಗ ನಿಮ್ಗೆ ಕೇಳಿದಾಗ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಷ್ಟೇ. ಇಲ್ಲ ಈ ತರಾನು ನೀವು ಅಡ್ವಾಂಟೇಜ್ ತಗೋಬಹುದು.